ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕು ಮಾಹಿತಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನ ಕೊಟ್ಟಿದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಹಣವನ್ನ ಪಡಿಬೇಕಾದ್ರೆ ಜೀವನ್ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಕೆ ಮಾಡ್ಬೇಕಂತ. ಸೊ ಇದ್ರ ಬಗ್ಗೆ ಬಹಳಷ್ಟು ಈಗ ಚರ್ಚೆಗಳು ನಡೀತಾ ಇದಾವೆ. ಜನರಿಗೆ ಬಹಳಷ್ಟು ತಲೆನೋವಾಗಿದೆ. ಇವ್ರು ಕೊಡ ಹಣಕ್ಕ ನಾವು ಇವೆಲ್ಲ ಕೆಲಸ ಮಾಡ್ಬೇಕಾ ಅಂತ ಜನರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಜೀವನ್ ಪ್ರಮಾಣ ಪತ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದು ಆದ್ಮೇಲೆ ನಿಮಗೆ ಇವತ್ತ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ 100% ಆಗಿ ಜಮಾ ಆಗ್ತಾ ಇದೆ. 25 ಮತ್ತು 26ನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರ ಖಾತೆಗಳಿಗೆ ಇವತ್ತೇನಿದೆ ಫೆಬ್ರವರಿ 10ನೇ ತಾರೀಕು ಮಂಗಳವಾರ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆ ಸಾಯಂಕಾಲನೇ ಅಂದ್ರೆ ನಿನ್ನೆ ಸಂಜೆ ಹೊತ್ತಿಗೆ ಕೆಲವರಿಗೆ ಬಹಳಷ್ಟು ಮಂದಿಗೆ ಹಣ ಬಂದಿದೆ. ಇನ್ನು ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ 100% ಆಗಿ ಇವತ್ತು ಹಣ ಜಮಾ ಆಗ್ತಾ ಇದೆ. ಅಂದ್ರೆ ಇವತ್ತು ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಯಾರೆಲ್ಲ ಪಡೆಯೋದಿಲ್ಲ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸೋಣ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈಗ ಜೀವನ್ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ನೀವು ಸಲ್ಲಿಕೆ ಮಾಡಲೇಬೇಕು. ಹಾಗಾದ್ರೆ ಜೀವನ್ ಪ್ರಮಾಣ ಪತ್ರವನ್ನ ಮಾಡಿಸ್ಬೇಕಾದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಮುಖಾಂತರ ಜೀವನ್ ಪ್ರಮಾಣ ಪತ್ರವನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವು ಹೊರಗಡೆ ಜೀವನ್ ಪ್ರಮಾಣ ಪತ್ರವನ್ನ ಮಾಡಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಜೀವನ್ ಪ್ರಮಾಣ ಪತ್ರವನ್ನ ಮಾಡಿಸ್ಬೇಕಾದ್ರೆ ಯಾವ್ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು, ಯಾವ್ಯಾವ ದಾಖಲಾತಿಗಳಿದ್ರೆ ಮಾಡ್ಸಕ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಜೀವನ್ ಪ್ರಮಾಣ ಪತ್ರ ಮಾಡಿಸಿಲ್ಲ ಅಂತಂದ್ರೆ, ಸಲ್ಲಿಕೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇದಕ್ಕೆ ಏನಾದ್ರು ಡೆಡ್ ಲೈನ್ ಕೊಟ್ಟಿದ್ಯಾ ಸರ್ಕಾರ, ಎಷ್ಟು ದಿನಾಂಕದೊಳಗಡೆಗಾಗಿ ಇವತ್ತು ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಎಲ್ಲಾ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ. ಯಾಕಂದ್ರೆ ಈಗ ಪ್ರತಿಯೊಬ್ಬರಿಗೆ ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತಿಳಿಸಿದೆ. ಬನ್ನಿ ಈ ಒಂದು ಎಲ್ಲಾ ಹೊಸ ಅಪ್ಡೇಟ್ ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನೀವೇ ಮನೆಯಲ್ಲೇ ಕುತ್ಕೊಂಡು ಜೀವನ್ ಪ್ರಮಾಣ ಪತ್ರವನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ ಅನ್ನ ತಿಳಿಸ್ಕೊಡ್ತೀನಿ. ಇವತ್ತ ಗೃಹಲಕ್ಷ್ಮಿಯರ ಖಾತೆಗಳಿಗೆ 25 ಮತ್ತು 26ನೇ ಕಂತಿನ ಹಣ, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಈಗ ಬಹಳಷ್ಟು ಮಂದಿ ಪಡೆದಿದ್ದಾರೆ. ನಿಮ್ಮ ಖಾತೆಗಳಿಗೆ ಇವತ್ತು 100% ಆಗಿ ಬರುತ್ತೆ. ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆದ್ರೂ ಚಿಂತೆ ಇಲ್ಲ, ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಪಕ್ಕ 100% ಮಾಹಿತಿಯನ್ನ ಕೊಡ್ತಾ ಇದೀನಿ. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಜೀವನ್ ಪ್ರಮಾಣ ಪತ್ರವನ್ನ ಪಡೆಯೋದಕ್ಕೆ. ಸೊ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 10ನೇ ತಾರೀಕು ಮಂಗಳವಾರ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಮೇಲೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲು ಜೀವನ್ ಪ್ರಮಾಣ ಪತ್ರ ಬಗ್ಗೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲೇಬೇಕು. ಹೌದು ಸ್ನೇಹಿತರೆ, ನಿನ್ನೆ ಒಂದು ಆದೇಶವನ್ನ ತೋರಿಸಿದ್ದೆ ನಿಮಗೆ. ಇದು ಯಾಕೆ ಮಾಡಿದೆ ರಾಜ್ಯ ಸರ್ಕಾರ ಅಂತಂದ್ರೆ, ಈಗ ಯಾರ್ಯಾರು ಗೃಹಲಕ್ಷ್ಮಿಯರು ಅಪ್ಲಿಕೇಶನ್ ನ ಹಾಕಿದ್ದಾರೆ ಅವರು ಬದುಕಿದಾರಾ ಅಥವಾ ಮರಣ ಹೊಂದಿದಾರಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡ್ಬೇಕಂತ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿದೆ. ಯಾಕಂದ್ರೆ ಬಹಳಷ್ಟು ಮಂದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯುವಂತವ್ರು ಮರಣ ಹೊಂದಿದಾರಂತೆ. ಸೊ ಅದಕ್ಕೆ ಆ ಒಂದು ಹಣ ವೇಸ್ಟ್ ಆಗ್ಬಾರ್ದು, ಆ ಒಂದು ಹಣವನ್ನು ತೆಗೆದು ಕರೆಕ್ಟ್ ಆಗಿ ಇರುವಂತ ಫ್ಯಾಮಿಲಿಗಳಿಗೆ ಹಣವನ್ನು ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ಹಾಗಾದ್ರೆ ನೀವು ಜೀವನ್ ಪ್ರಮಾಣ ಪತ್ರವನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ಯಾವ ದಾಖಲಾತಿಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮೊದಲು ಸ್ನೇಹಿತರೆ, ಬಹಳಷ್ಟು ಸಿಂಪಲ್. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತೆ. ಈ ಎರಡು ಡಾಕ್ಯುಮೆಂಟ್ಗಳು ಇದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನೀವು ಪಡೆದುಕೊಳ್ಬಹುದು. ಹೌದು ಸ್ನೇಹಿತರೆ, ಹಾಗಾದ್ರೆ ಜೀವನ್ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳೋದಕ್ಕೆ ಎರಡು ರೀತಿಯಾದಂತಹ ಆಫರ್ಗಳು ಇದಾವೆ, ಅಂದ್ರೆ ಆಪ್ಷನ್ಗಳು ಇದಾವೆ. ಒಂದು ಆಫ್ಲೈನ್ ನಲ್ಲಿ ನೀವು ಜೀವನ್ ಪ್ರಮಾಣ ಪತ್ರವನ್ನ ಪಡಿಬಹುದು, ಒಂದು ಆನ್ಲೈನ್ ಮುಖಾಂತರ ಕೂಡ ಜೀವನ್ ಪ್ರಮಾಣ ಪತ್ರವನ್ನ ಪಡಿಬಹುದು. ಅಂದ್ರೆ ಆನ್ಲೈನ್ ಮುಖಾಂತರ ಅಂದ್ರೆ ನೀವೇ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಮೊಬೈಲ್ ಮುಖಾಂತರ ಜೀವನ್ ಪ್ರಮಾಣ ಪತ್ರವನ್ನ ಪಡಿಬಹುದು. ಅಂದ್ರೆ ಇಲ್ಲಿ ಒಂದು 2 ಆಪ್ ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ನೇಹಿತರೆ, ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಆಧಾರ್ ಫೇಸ್ ಆಡಿ ಅಂತ ಒಂದು ಆಪ್ ಇರುತ್ತೆ. ಇದನ್ನ ನೀವು ಜಸ್ಟ್ ಏನ್ ಮಾಡ್ಬೇಕು, ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದನ್ನೇನು ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಜೀವನ್ ಪ್ರಮಾಣ ಅಂತ ಇದೊಂದು ಆಪ್ ಇರುತ್ತೆ. ಇದರಲ್ಲೇ ನೀವು ಅರ್ಜಿಯನ್ನ ಸಲ್ಲಿಸೋದು. ಜೀವನ್ ಪ್ರಮಾಣ ಅಂತ ಇದೊಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ನೀವು ಆಧಾರ್ ಫೇಸ್ ಆಡಿ ಅನ್ನ ಓಪನ್ ಮಾಡುವಂತ ಅವಶ್ಯಕತೆ ಇಲ್ಲ. ಜೀವನ್ ಪ್ರಮಾಣ ಅಂತ ಈ ಒಂದು ಅಪ್ಲಿಕೇಶನ್ ಏನಿರುತ್ತೆ ಇದನ್ನ ಓಪನ್ ಮಾಡಿ ಅಲ್ಲಿ ಕೇಳುವಂತ ಮಾಹಿತಿಗಳನ್ನ ಫುಲ್ಫಿಲ್ ಮಾಡಿದ್ರೆ ನಿಮಗೆ ಈ ಒಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಏನಿದೆ, ಜೀವನ್ ಪ್ರಮಾಣ ಪತ್ರ ಏನಿದೆ, ನೀವು ಆರಾಮಾಗಿ ಮೊಬೈಲ್ ನಲ್ಲೇ ಪಡೆದುಕೊಳ್ಬಹುದು. ಎಲ್ಲಿಗೂ ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ಈ ಒಂದು 2 ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮೊಬೈಲ್ ನಲ್ಲಿ ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು.
ಮತ್ತೆ ಇಲ್ಲಿ ನೀವು ಆಫ್ಲೈನ್ ನಲ್ಲಿ ಅಂದ್ರೆ ಹೊರಗಡೆ ನಮಗೆ ಬೇಡಪ್ಪ ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ, ನಾವು ಹೊರಗಡೆ ಸಲ್ಲಿಸ್ತೀವಪ್ಪ ಅಂತಂದ್ರೆ ಆರಾಮಾಗಿ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ, ಬೆಂಗಳೂರು ಒನ್ ಕೇಂದ್ರ ಮತ್ತೆ CSC ಸೆಂಟರ್ಗಳು ಮತ್ತೆ ಆನ್ಲೈನ್ ಸರ್ವಿಸ್ ಸೆಂಟರ್ಗಳು ಏನಿರ್ತವೆ ಅಲ್ಲಿ ನೀವು ಈ ಒಂದು ಜೀವನ್ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಸಾಕು. ಯಾಕಂದ್ರೆ ಅದು OTP ಬರುತ್ತೆ, ಅದು ಕಡ್ಡಾಯವಾಗಿ ಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಜಿಮೇಲ್ ID ಕೂಡ ಬೇಕಾಗುತ್ತೆ. ಈ ಒಂದು ಇಷ್ಟು ಮೂರೇ ಡಾಕ್ಯುಮೆಂಟ್ ಗಳಿದ್ರೆ ಸಾಕು, ಹೊರಗಡೆ ನೀವು ಜೀವನ್ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇಲ್ಲಪ್ಪ ಅಂತಂದ್ರೆ ಬ್ಯಾಂಕ್ ಗಳಲ್ಲಿ ಮತ್ತೆ ಪೋಸ್ಟ್ ಆಫೀಸ್ ಗಳಲ್ಲಿ ಜೀವನ್ ಪ್ರಮಾಣ ಪತ್ರ ಅಪ್ಲಿಕೇಶನ್ ಕೊಡಿ ಅಂದ್ರೆ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ ನ ಫುಲ್ಫಿಲ್ ಮಾಡಿ ನೀವು ಅಲ್ಲಿ ಕೂಡ ಸಬ್ಮಿಟ್ ಮಾಡಿ ನಿಮ್ಮ ಜೀವನ್ ಪ್ರಮಾಣ ಪತ್ರವನ್ನ ನೀವು ಪಡೆದುಕೊಳ್ಬಹುದು. ಅದು ಆದ್ಮೇಲೆ ಈ ಒಂದು ಡಾಕ್ಯುಮೆಂಟ್ ಜೀವನ್ ಪ್ರಮಾಣ ಪತ್ರ ಡಾಕ್ಯುಮೆಂಟ್ ಅನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಪಡೆಯುವಂತವ್ರು ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ, ಅವಾಗ ನೀವು ಯಾವ ಬ್ಯಾಂಕ್ ಗಳ ಮುಖಾಂತರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಲ್ಲಿ ಹೋಗಿ ಆ ಒಂದು ಜೀವನ್ ಪ್ರಮಾಣ ಪತ್ರವನ್ನ ನೀವು ಕೊಡ್ಬೇಕಾಗುತ್ತೆ, ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇನ್ನು ಜಸ್ಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಂತ. ಕಡ್ಡಾಯವಾಗಿ ಇದೇ ದಿನಾಂಕದ ಒಳಗಡೆಗಾಗಿ ಇಷ್ಟು ದಿನಗಳ ಒಳಗಡೆ ಸಲ್ಲಿಸಬೇಕಂತ ಏನು ಟೈಮಿಂಗ್ ಅನ್ನ ಡೆಡ್ ಲೈನ್ ಅನ್ನ ಕೊಟ್ಟಿಲ್ಲ. ಮತ್ತೆ ಜೀವನ್ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಪ್ರತಿಯೊಬ್ರು ಮಾಡಿಸಲೇಬೇಕು ಮತ್ತೆ ಸಬ್ಮಿಟ್ ಮಾಡ್ಲೇಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಡೆಡ್ ಲೈನ್ ಇರೋದಿಲ್ಲ. ಅಂದ್ರೆ ಇಷ್ಟು ದಿನಗಳ ಒಳಗಡೆ ಮಾಡಿಸ್ಬೇಕಂತ ಏನು ಡೆಡ್ ಲೈನ್ ಕೊಟ್ಟಿಲ್ಲ. ಆದ್ರೆ ಮುಂದೊಂದ್ ದಿನ ಇದನ್ನ 100% ಆಗಿ ಯಾರು ಸಬ್ಮಿಟ್ ಮಾಡ್ತಾರೆ ಅಂತವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾರೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಷ್ಟು ಈ ರೀತಿಯಾಗಿ ನೀವು ಜೀವನ್ ಪ್ರಮಾಣ ಪತ್ರವನ್ನ ಪಡಿಬಹುದು. ಅದನ್ನ ಮುಂದೊಂದ್ ದಿನ ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ತಿಳಿಸಿದ ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ಸ್ನೇಹಿತರೆ. 25 ಮತ್ತು 26ನೇ ಕಂತಿನ ಹಣ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಯಾರ್ಯಾರಿಗೆ ಹಣ ಬಂದಿಲ್ಲ 25 ಮತ್ತು 26ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಒಂದು ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ ಮತ್ತೆ ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ 25 ಮತ್ತು 26ನೇ ಕಂತಿನ ಹಣ ಕೆಲವರಿಗೆ ಬಂದಿದ್ದಿಲ್ಲಂತೆ, ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕಂಟಿನ್ಯೂಸ್ ಆಗಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಕೂಡ ಬಿಡುಗಡೆ ಹಂತದಲ್ಲಿದೆ. ಕೆಲವ್ರಿಗೆ ಹಣ ಬಂದಿದೆ, ಇನ್ನು ಕೆಲವರು ವೇಟ್ ಮಾಡ್ತಾ ಇದ್ದಾರೆ. ನೀವು ತಾಳ್ಮೆಯಿಂದ ಕಾಯ್ತಾ ಇರಿ, ಯಾಕಂದ್ರೆ ಹಣವನ್ನ ಕೊಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡಿದ್ರು ಕೂಡ ನಿಮ್ಮ ಖಾತೆಗಳಿಗೆ 100% ಅನ್ನ ಹಣ ಹಾಕುತ್ತೆ. ಜಸ್ಟ್ ನೀವು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ತಾಳ್ಮೆಯಿಂದ ಕಾಯ್ತಾ ಇರಿ. ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ.